ಆಸೆಯನ್ನು ಹುಸಿ ಮಾಡಿದೆ. ಆದ್ದರಿಂದ ನಾವು ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀವಿ. ಏನು ನ್ಯಾಯಾಲಯದಲ್ಲಿ ನಾವು ಹೋಗಲಿಲ್ಲ, ರೈತರು ಅರ್ಜಿ ಹಾಕಲಿಲ್ಲ, ಒಂದು ಅವಕಾಶ ಕೊಡ್ತಾ ಇದ್ದೀವಿ. ನಾವು ನಾಳೆ ಮಂಗಳವಾರ BDA ಕಚೇರಿಗೆ ನಾವು ಒಂದಷ್ಟು ಜನ ರೈತರು ಹೋಗ್ತೀವಿ. ಏನು ಬೆಂಗಳೂರು ನಗರದಲ್ಲಿ ಚಳುವಳಿ ಮಾಡಲಿಕ್ಕೆ ಅವಕಾಶ ಇದ್ದ ಕಾರಣಕ್ಕೆ ನಾವು ಕಾನೂನು ಭಂಗ ಮಾಡುವಂಥ ಚಳುವಳಿ ಕೂಡ ರೂಪಿಸಬೇಕಾಗ್ತದೆ. ನಾವು ಇವತ್ತು ಏನು ಉಪಮುಖ್ಯಮಂತ್ರಿಗಳು ಬೆಂಗಳೂರನ್ನ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ. ಈ ಯೋಜನೆ ಎಷ್ಟು ಮುಖ್ಯ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯೋಜನೆ ಬಗ್ಗೆ ಮಾತಾಡ್ತಾರೆ. ಈ ರಸ್ತೆ ಅಕ್ಕಪಕ್ಕ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಾರೆ. ಈ ರಿಯಲ್ ಎಸ್ಟೇಟ್ ಆಗೋ ಲಾಭವನ್ನ ರೈತರಾದ ನಾವು ಅನುಭವಿಸ್ಬೇಕಲ್ವಾ? ಈ ಜಮೀನಿಗೆ ಈ ರಸ್ತೆಗೆ ಯೋಜನೆಗೆ ಜಮೀನು ಕೊಟ್ಟ ರೈತರು ಅದರ ಲಾಭವನ್ನು ಅನುಭವಿಸ್ಬೇಕು. ನಿಮ್ಮ ಒಂದು ಉದ್ದೇಶ ಯಾವುದೋ ಬ್ಲ್ಯಾಕ್ ಕಂಪ್ನಿ ಕೊಡ್ತಿತ್ತಂತೆ, ಯಾವುದೋ ವಿದೇಶಿ ಕಂಪ್ನಿಗಳು ಕೊಡ್ತಿದ್ದೆ, ಇನ್ವೆಸ್ಟ್ ಮಾಡ್ತಿದ್ದೆ ಅಂದ್ರೆ ಇದು ದಡ್ಡತನ, ಇದು ಮೋಸ. ನಮ್ಮ ಯೋಜನೆಯ ಫಲಾನುಭವಿಗಳು ನಾವಾಗಬೇಕು. ನಮ್ಮ ಭೂಮಿಯನ್ನು ಕಳ್ಕೊಂಡು ನಾವು ನಮ್ಮ ರಸ್ತೆ ಪಕ್ಕದಲ್ಲಿ ಜಮೀನನ್ನ ಬೇರೆಯವ್ರನ್ನ ಮಾರಿ ಅವರು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋದು ಬೇಕಾಗಿಲ್ಲ. ಏನು ಯೋಜನೆ ವಿಳಂಬ ಆಗಿದೆ, ಇದಕ್ಕೆ ಕಾರಣ ನಾವು ಜವಾಬ್ದಾರಲ್ಲ, ಸರ್ಕಾರ ಜವಾಬ್ದಾರಿ. ಇನ್ನು ನಮಗೆ ಕಾಯೋದಕ್ಕಾಗೋದಿಲ್ಲ. ನೀವೇನು ಮಾಡ್ತಾ ಇದ್ದೀರಾ ಇದನ್ನ ಪಾರದರ್ಶಕವಾಗಿ ರೈತರೊಂದಿಗೆ ಚರ್ಚೆ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ DCM ಅವ್ರಿಗೆ ಮತ್ತು